ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶಿವರಾತ್ರಿ ಹಬ್ಬದ ಲಾಗ್ ಆಗಿರುತ್ತೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಒಂದು ಆಮ್ಲ ಜ್ಯೂಸ್ ಕುಡ್ಕೊಂಡು ಕೆಲಸನ ಶುರು ಮಾಡಿಕೊಂಡೆ. ಕೆಲಸ ಮಾಡೋದಕ್ಕೂ ಮುಂಚೆ ಒಂದಿಷ್ಟು ಪ್ಲ್ಯಾನ್ನ ಮಾಡಿಕೊಂಡೆ. ಆ ಪ್ಲ್ಯಾನ್ ಪ್ರಕಾರನೇ ಮಾಡೋಣ, ಯಾಕಂದರೆ ಹಬ್ಬ ಕೆಲಸ ಜಾಸ್ತಿ ಇರುತ್ತಲ್ಲ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಮೊದಲೇ ಫಸ್ಟೇ ಅಡುಗೆ ಮಾಡಿಬಿಡೋಣ, ಮಧ್ಯಾಹ್ನಕ್ಕೂ ಸೇರಿಸಿ ಮಾಡೋಣ, ಬೆಳಗ್ಗೆ ತಿಂಡಿ ಮಾಡೋದೇನು ಬೇಡ ಅಂಥೇಳಿ ಇಲ್ಲಿ ತರಕಾರಿ ಹೆಚ್ಕೊತಾ ಇದ್ದೀನಿ 2 ಟೈಮ್ಗೂ ಕೂಡ. ಏಕೆಂದರೆ ಮಧ್ಯಾಹ್ನದ್ದು ಸೇರಿಸಿ ಮಾಡಿಬಿಟ್ರೆ ನಾನು ಆರಾಮಾಗಿ ಕೆಲಸ ಮಾಡ್ಕೊಬೋದಲ್ವಾ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬನ್ನಿ ಏನೇನೆಲ್ಲ ರೆಡಿ ಮಾಡಿದೆ 2 ಟೈಮ್ಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ 3 ಐಟಮ್ನ ರೆಡಿ ಮಾಡಿಬಿಟ್ಟು ಲಾಸ್ಟ್ ಪೊಟ್ಯಾಟೊ ಫ್ರೈನ ಮಾಡ್ಕೊತಾ ಇದ್ದೀನಿ. ಇದು ಒಂದು ಹೊಸ ರೆಸಿಪಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು, ಸಿಂಪಲ್ಲಾಗಿತ್ತು. ಸೊ ಅದಕ್ಕೆ ಈ ಪೊಟ್ಯಾಟೊ ಫ್ರೈನ ಮಾಡಿಕೊಂಡೆ. ಹಾಗೆ ಬೇಗನೂ ಕೂಡ ಫುಡ್ನ ರೆಡಿ ಮಾಡಿಬಿಟ್ಟೆ. ಪೊಟ್ಯಾಟೊ ಫ್ರೈ ಜೊತೆಗೆ ಒಂದು ಹಿತ್ತಲವರೆಕಾಯಿ ಪಲ್ಯ ಮಾಡಿದೆ. ಹಾಗೆ ಕಡಲೆಕಾಳು ಸಾಂಬಾರು, ಅನ್ನ ಮಧ್ಯಾಹ್ನಕ್ಕೂ ಸೇರಿ ಮಾಡಿಬಿಟ್ಟೆ. ಮತ್ತು ಇನ್ನು ಅಡುಗೆ ರೂಮ್ಗೆ ಬರೋದು ಬೇಡ ಅಂಥೇಳಿ ಸೊ ಅಡುಗೆ ಎಲ್ಲ ಮಾಡಿ ಮುಗೀತು. ಈಗ ತಿನ್ಕೊಬೇಕು. ಫಸ್ಟ್ ಕೆಲಸ ಮುಗಿಸ್ದೆ, ಇನ್ನು ನೆಕ್ಸ್ಟ್ ಕೆಲಸ ಮನೆ ಕೆಲಸ ಶುರು ಮಾಡ್ಕೊಬೇಕು. ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ತಿನ್ಕೊಂಬಿಟ್ವಿ ಫುಡ್ಡು. ಒಬ್ಬೊಬ್ಬರಾಗಿ ಬರೋಕ್ಕೆ ಹೋಗ್ಬಿಡಿ, ಒಟ್ಟಿಗೆ ಬಂದು ತಿನ್ಕೊಳ್ಳಿ, ನಂಗೆ ತುಂಬ ಕೆಲಸ ಇದೆ ಅಂತ ಹೇಳ್ತೆ ಎಲ್ಲರೂ ಬಂದು ಒಟ್ಟಿಗೆ ತಿನ್ಕೊಂಡ್ವಿ. ಈಗ ಕೆಲಸ ಶುರು ಮಾಡ್ಕೊಬೇಕು. ಫಸ್ಟು ನಾನು ಮೇಲ್ಗಡೆ ಫ್ಲೋರ್ನ ಕ್ಲೀನ್ ಮಾಡೋಕ್ಕೆ ಅಂತ ಹೋದೆ. ಏಕೆಂದರೆ ಮಕ್ಕಳಿಗೆ ಎಕ್ಸಾಮ್ ಇದೆ, ಪ್ರಿಪ್ರೇಟ್ರಿ ಎಕ್ಸಾಮು. ಸೊ ನಾನಿಲ್ಲಿ ಕ್ಲೀನ್ ಮಾಡಿಬಿಟ್ರೆ ಅವರು ಆರಾಮಾಗಿ ಕೂತ್ಕೊಂಡು ಓದ್ಕೊಬೋದು, ಆಮೇಲೆ ನನ್ನ ಕೆಲಸನ ನಾನು ಮಾಡ್ಕೊಬೋದು ಅಂತ ಹೇಳಿ ನಾನು ಈ ಫ್ಲೋರ್ನ ಕ್ಲೀನ್ ಮಾಡಿದೆ. ಫಸ್ಟು ಇಲ್ಲಿ ಬೆಡ್ ಕವರ್ನ ಸರಿ ಮಾಡಿ, ಆಮೇಲೆ ಪಿಲ್ಲೋ ಎಲ್ಲ ಎತ್ತಿಟ್ಟು, ಧೂಳೆಲ್ಲ ಹೊಡೆದು ಕಸ ಗುಡಿಸಿ, ಆಮೇಲೆ ಏನೆಲ್ಲ ತೆಗೆದಿಟ್ಟಿದ್ರು ವಸ್ತುಗಳನ್ನ ಅವನ್ನೆಲ್ಲ ಎತ್ತಿಟ್ಟು ಗುಡಿಸಿ ಒರೆಸಿ ಆಯಿತು. ಈಗ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋ ಕೆಲಸ ಮುಗೀತು. ಸೊ 3ನೇ ಕೆಲಸ ಮಕ್ಕಳಿಗೆ ಓದಿಸೋದಿತ್ತು. ಸೊ ಅದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏಕೆಂದರೆ ಎಕ್ಸಾಮ್ ಇರೋದ್ರಿಂದ ಅವರನ್ನು ಓದಲಿಕ್ಕೆ ಕೂರಿಸಲೇಬೇಕು. ಮಗನತ್ತು ಕೂರ್ಸೋಕ್ಕೆ ಆಗ್ತಾ ಇರಲಿಲ್ಲ, ಹಠ ಮಾಡ್ತಿದ್ದ. ಭಾನುವಾರ ಬೇರೆಲ್ಲ ಆಟಗಳು. ಸೊ ಹೆಂಗಾರು ಮಾಡಿ ಕುಂತ್ಕೊಂಪ, ಎಕ್ಸಾಮ್ ಇದೆ, ಪ್ರಿಪ್ರೇಟ್ರಿ ಇದೆ ಅಂತೇಳಿ ಕೂರಿಸ್ದೆ. ನಾನು ಕೂಡ ಕೂತ್ಕೊಳ್ಳೋಕೆ ಆಗ್ತಾನೇ ಇರಲಿಲ್ಲ, ಯಾಕಂದರೆ ಅಷ್ಟು ಕೆಲಸಗಳಿತ್ತು. ಸೊ ಹೆಂಗೋ ಮಾಡಿ ಕೂರಿಸ್ದೆ ಅವನು ಮತ್ತು ಅವಳು ಇಬ್ಬರು ಕೂಡ ಓದೋಕ್ಕೆ ಕೂತ್ಕೊಂಡಿದ್ದಾರೆ. ಈಗ ನಾನು ಮುಂದಿನ ಕೆಲಸನ ಕಂಟಿನ್ಯೂ ಮಾಡಿದೆ. ಹಾಗೆ ಕೆಳಗಡೆ ಫ್ಲೋರ್ನ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ನಮ್ಮ ಮನೇಲಂತೂ ತುಂಬ ಧೂಳು, ಏಕೆಂದರೆ ನಮ್ಮ ಮನೆ ಸಿಟಿ ಸೆಂಟರಲ್ಲಿರೋದು. ಆದ್ದರಿಂದ ಈ ಸೀಸನಲ್ಲಂತೂ ತುಂಬಾ ಧೂಳು ಬರ್ತಿರುತ್ತೆ. ಡೈಲಿ ಒರೆಸ್ಕೊಂಡ್ರು ಏನೂ ತಪ್ಪಿಲ್ಲ ಅನಿಸುತ್ತೆ, ಅಷ್ಟು ಧೂಳು ಬರುತ್ತೆ. ಹಾಗೆ ಕ್ಲೀನ್ ಮಾಡ್ತಾ ಇದ್ದಂಗೆ ನನ್ನ ಮಗ ತಿನ್ನೋಕ್ಕೆ ಏನಾದರೂ ಕೊಡಿ ಅಂತ ಕೇಳ್ದ. ಅದಕ್ಕೆ ಲೆಮನ್ ಜ್ಯೂಸ್ ಮಾಡಿಕೊಡ್ತೀನಿ ಬಾ ಅಂತೇಳಿ ಕರೆದೆ. ಅದಕ್ಕೆ ನಾನೇ ಮಾಡ್ತೀನಿ ಅಮ್ಮ ಅಂತಂದ. ಸರಿ ಮಾಡಪ್ಪ ಅಂತ ಹೇಳಿದೆ. ಸೊ ಅವನೇ ಈಗ ಲೆಮನೆಲ್ಲ ಹಿಂಡಿ ಆಯಿತು. ಈಗ ಸಕ್ಕರೆ ಹಾಕ್ತಾಯಿದ್ದಾನೆ. ನೀನು ಬಿಡು, ನಾನು ಮಾಡ್ತೀನಿ ಅಂತ ನನ್ನ ಕೈ ತಡಿತಾನೇ ಇದ್ದಾನೆ. ಸರಿ ಮಾಡು ಅಂತೇಳಿ ಬಿಟ್ಟೆ. ಫಸ್ಟ್ ಲೋಟಕ್ಕೆ ನಿಂಬೆಹಣ್ಣು ಹಾಕ್ಕೊಂಡಿದ್ದಾನೆ, ಆಮೇಲೆ ಸಕ್ಕರೆ ಹಾಕಿದ್ದಾನೆ. ನಾನು ಹೇಳ್ಕೊಡ್ತಾಯಿದ್ದೆ ಎಷ್ಟು ಸಕ್ಕರೆ ಹಾಕಬೇಕು ಅಷ್ಟು ಸಕ್ಕರೆ ಹಾಕು ಅಂತ ಹೇಳ್ಕೊಡ್ತಾಯಿದ್ದೆ. 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಹಾಕು ಸಾಕು ಅಂತ ಹೇಳ್ಕೊಡ್ತೆ. ಸೊ ಹಂಗೆ ಹಾಕ್ತಾಯಿದ್ದ ಅವನು. ಈ ಗ್ಲಾಸ್ಗೆ ಇಷ್ಟು, ಆ ಗ್ಲಾಸ್ಗೆ ಅಷ್ಟು ಅಂತ ಹೇಳ್ಕೊಟ್ಟೆ. ಸೊ ಹಾಕ್ತಾ ಅವನು. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ, ಆಮೇಲೆ ಚಿಯಾ ಸೀಡ್ಸ್ ಇದ್ದರೆ ಅದೊಂದು ಅರ್ಧ ಗಂಟೆ ನೆನೆಸಿ ಹಾಕಬೇಕು. ನಾನಿಲ್ಲಿ ಅರ್ಧ ಗಂಟೆ ಮುಂಚೆನೇ ನೆನೆಸ್ಕೊಂಡಿದ್ದೆ, ಜ್ಯೂಸ್ ಮಾಡೋಣ ಅಂತಲೂ ಇತ್ತು ನಂದು. ಸೊ ಅದಕ್ಕೋಸ್ಕರ ಅದನ್ನೇ ಮಾಡಿದೆ, ಲೆಮನ್ ಜ್ಯೂಸ್. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸು ರೆಡಿ ಆಯಿತು. ತಟ್ ಅಂತ ರೆಡಿ ಆಗುತ್ತೆ ಈ ಜ್ಯೂಸು, ಬೇಗನೆ ಮಾಡ್ಕೋಬೋದು. ಹಾಗೆ ಕುಡಿದು ನೋಡ್ತಾ ಇದ್ದಾನೆ. ತುಂಬ ಹುಳಿ ಆಗೋಯ್ತು ಅನಿಸುತ್ತೆ ಅವನಿಗೆ, ಏಕೆಂದರೆ ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಹಿಂಡ್ಬಿಟ್ಟಿದ್ದ. ಸೊ ಅದಕ್ಕೆ ಆಮೇಲೆ ಸಕ್ಕರೆ ಹಾಕ್ತೆ. ಅವನೇ ಎಲ್ಲರಿಗೂ ಸ್ಪೂನ್ ತಂದುಕೊಟ್ಟು ಮಿಕ್ಸ್ ಮಾಡಿಕೊಂಡು ಕುಡಿದ್ವಿ. ಆಗ ಚೆನ್ನಾಗಿದೆಯಪ್ಪ ಅಂತಂತಲೇ, ಇವಾಗ ಚೆನ್ನಾಗಿದೆ ಅಂತ ಹೇಳಿ ಕುಡ್ದ ಜ್ಯೂಸನ್ನ. ಸೊ ಈಗ ಇವರೆಲ್ಲ ಜ್ಯೂಸ್ ಕುಡಿದು ಹೊರಟ್ರು ಕೆಲಸ ಮಾಡೋಕ್ಕೆ ಅವ್ರವ್ರ ಕೆಲಸನ. ಇನ್ನು ನನ್ನ ಕೆಲಸನ ನಾನು ಶುರು ಮಾಡಿಕೊಂಡೆ. ಇನ್ನು ಅಡುಗೆ ರೂಮಿಂದ ಶುರು ಮಾಡಿಕೊಂಡೆ. ನೋಡಿ ಅಡುಗೆ ರೂಮಲ್ಲಿ ಎಷ್ಟೊಂದು ಕೆಲಸ ಇದೆ. ಈಗ ನನಗೆ ಎಲ್ಲ ಡಬ್ಬಗಳನ್ನು ತೆಗೆದುಬಿಟ್ಟಿದ್ದೀನಿ. ಇದೆಲ್ಲ ಒರೆಸಿ
ಪಾತ್ರೆ ಎಲ್ಲ ತೊಳಿಬೇಕು. ಸೊ ಈ ಕಡೆ ಎಲ್ಲ ಒರೆಸಾಯಿತು. ಈಗ ನಾನು ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಏನೂ ಗೊತ್ತಿಲ್ಲ ಫ್ರೆಂಡ್ಸ್, ಈ ಹಬ್ಬಗಳಂದರೆ ಒಂದು ಎನರ್ಜಿ ಇರುತ್ತೆ. ಹಬ್ಬದ ದಿನ ಕೆಲಸ ಮಾಡೋದಕ್ಕೆ ಎಷ್ಟು ಕೆಲಸ ಇದ್ದರೂ ಮಾಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಎನರ್ಜಿ ಇರುತ್ತೆ. ಆದರೆ ಈ ಎನರ್ಜಿ ಬೇರೆ ದಿನಗಳಲ್ಲಿ ಇರಲ್ಲ ಫ್ರೆಂಡ್ಸ್. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಅಡುಗೆ ರೂಮಲ್ಲಿ ಆಲ್ಮೋಸ್ಟ್ ಕ್ಲೀನ್ ಮಾಡಿದೆ. ಗೋಡೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಕಂಟೈನರಿಂದ ಹಿಡಿದು ಎಲ್ಲದೂ ಕೂಡ ಕ್ಲೀನ್ ಮಾಡಿದೆ. ಇವಾಗ ಕಸ ಗುಡಿಸ್ಕೊತಾ ಇದ್ದೀನಿ ಫ್ರೆಂಡ್. ಈ ಕಸ ಗುಡಿಸಿ ಆದಮೇಲೆ ಒರೆಸ್ಕೊಬೇಕು. ಒರೆಸಿ ಆದಮೇಲೆ ನಾನಿನ್ನು ಫುಡ್ನ ತಿನ್ಕೊಬೇಕು. ಸೊ ಇಷ್ಟೊತ್ತು ಇದೆಲ್ಲ ಮುಗಿಸ್ದೆ. ಎರಡನೇ ಕೆಲಸ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇವಾಗ ಊಟ ತಿಂದ್ಕೊಂಡು ನಾಲ್ಕನೇ ಕೆಲಸ ಮಾಡೋದಕ್ಕೆ ಹೋಗಬೇಕು. ಅದು ಫ್ರೆಶ್ ಅಪ್ ಆಗಿ ಬಟ್ಟೆ ಕ್ಲೀನ್ ಮಾಡೋದು. ಸೊ ಇವಾಗ ನಾನು ತಿಂದಿದ್ನಲ್ಲ ಆ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಸೊ ಈಗಲೇ ತೊಳೆದಿಟ್ಬಿಟ್ರೆ ನನಗೆ ಬಂದಿನ ಕೆಲಸ ಮಾಡೋಕ್ಕೆ ಯಾವುದೂ ಇರಲ್ಲ. ಏನಿದ್ರು ಡೈರೆಕ್ಟು ಪೂಜೆ ಮಾಡಿಸ್ಬೋದು ಅಂತ. ನಾನಿಲ್ಲಿ ಪೂಜೆ ಮಾಡ್ತಿಲ್ಲ, ನನ್ನ ಮಗಳ ಕೈಲಿ ಮಾಡಿಸ್ತಾ ಇದ್ದೀನಿ. ನಂದು ಸ್ವಲ್ಪ ಡೇಟ್ ಪ್ರಾಬ್ಲಮ್ ಇರೋದ್ರಿಂದ ನನ್ನ ಮಗಳಿಗೆ ಮಾಡೋಕ್ಕೆ ಅಂತ ಹೇಳಿದೆ. ಅವಳೇ ರಂಗೋಲಿ ಬಿಡಿಸಿ ಹೊಸಲಿಗೆ ಕುಂಕುಮ ಇಡ್ತಾ ಇದ್ದಾಳೆ. ಹಾಗೆ ನಮ್ಮಮ್ಮ ಈ ಸಲ ಶಿವರಾತ್ರಿ ಹಬ್ಬನ ನೈಟ್ ಟೈಮ್ ಮಾಡು ಅಂತ ಹೇಳಿದರು. ಲಾಸ್ಟ್ ಇಯರೇ ಹೇಳಿದರು. ನಾನು ಇಷ್ಟು ದಿನ ಬೆಳಗ್ಗೆ ಟೈಮೇ ಮಾಡಿ ಮುಗಿಸ್ಕೊತಾ ಇದ್ದೆ. ಸೊ ನಾನು ಈ ಸಲ ಸಂಜೆನೇ ಮಾಡೋಣ ಅಂಥೇಳಿ ಬೆಳಿಗ್ಗೆಯಿಂದ ಈ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡಿದ್ದಾಯಿತು. ಸೊ ಈಗ ಕರೆಂಟ್ ಹೊರಟೋಗ್ಬಿಟ್ಟಿದೆ. ದೇವ್ರ ಸಾಮಾನು ತೊಳಿಬೇಕಿತ್ತು. ಆದರೆ ಪವರು 2ನೇ ಸಲ ತೆಗೆದಿದ್ದು, ಮೊದಲು ಕೂಡ ತೆಗೆದಿದ್ದ. ಅದನ್ನು ಹೆಂಡಿಂಗಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಮಗಳು ದೇವ್ರ ಸಾಮಾನು ತೊಳ್ಕೊತಾ ಇದ್ದಾಳೆ. ಹೆಂಗೋ ಮಗಳೇ ನಿಂಗೆ ಹೇಗೆ ಬರುತ್ತೆ ಹಾಗೆ ತೊಳೆದ್ಬಿಟ್ಟು ಪೂಜೆ ಮಾಡು ಅಂತ ಹೇಳಿದೆ. ಆಯಿತು ಅಂತೇಳಿ ತೊಳಿತಾ ಇದ್ದಾಳೆ. ಅವಳು ಪರವಾಗಿಲ್ಲ, ಹುಣ್ಸೆಹಣ್ಣಿಗೆ ಹಚ್ಬಿಟ್ಟು ಹಾಗೆ ದೀಪನ ಹಚ್ಚು ಒಂದೇ, ಇಲ್ಲ ನಾನು ನೀಟಾಗೆ ತೊಳಿತೀನಿ ಅಂತೇಳಿ ನೀಟಾಗೆ ತೊಳಿತಾ ಇದ್ದಾಳೆ ಫ್ರೆಂಡ್ಸ್. ನನಗೆ ತಳೆದನ್ನ ನೋಡಿಬಿಟ್ಟು ಖುಷಿನೇ ಆಯಿತು. ಪರವಾಗಿಲ್ಲ, ನೀಟಾಗಿ ತೊಳಿತಾ ಇದ್ದಾಳಲ್ಲ ಅಂತ. ಫ್ರೆಂಡ್ಸ್, ನಮ್ಮ ಕಡೆ ಹೊಸ ಧರಿಸಿ ಆಮೇಲೆ ಪೂಜೆ ಮಾಡೋದು ಶಿವರಾತ್ರಿ ಹಬ್ಬದ ದಿನಕ್ಕೆ. ನಾನು ಆ ಅಭ್ಯಾಸನ ಮಾಡ್ಕೊಂಡಿಲ್ಲ. ಏನು ಧರಿಸಲ್ಲ. ಮಾಮೂಲಿ ಹೇಗೆ ಪೂಜೆ ಮಾಡ್ತೀವಿ ಅದೇ ಥರ ಮಾಡ್ತೀವಿ, ನೈವೇದ್ಯ ಮಾಡಿ. ಆದರೆ ನೈವೇದ್ಯ ಏನೂ ಮಾಡೋಕ್ಕಾಗಲಿಲ್ಲ ಇವತ್ತು, ಅದಕ್ಕೆ ಸಿಂಪಲಾಗೆ ಮಾಡ್ತಾಯಿದ್ದೀವಿ. ಹಾಗೆ ಮನೆಯವರು ಕೂಡ ಹೆಲ್ಪ್ ಮಾಡಿದ್ರು ಅವಳಿಗೆ. ಅವರು ದೇವ್ರ ಫೋಟೋಕ್ಕೆಲ್ಲ ಕುಂಕುಮ ಇಟ್ಕೊಟ್ರು. ಸೊ ಈ ಕಡೆ ಹೂವೆಲ್ಲ ಮುಡಿಸ್ಕೊಂಡು ಅವಳಿಗೆ ಪೂಜೆ ಶುರು ಮಾಡ್ಕೊಂಡಿದ್ದಾಳೆ. ಕೈ ಇದೆಯಲ್ಲ, ಎಲ್ಲೂ ಹೋಯ್ತು? ಇತ್ತಲ್ಲ ಕೈ, ಬೆಳಿಗ್ಗೆಯಿಂದೆಲ್ಲ ಇತ್ತು, ಇವಾಗಿಲ್ವಾ ಕೈ? ಹೋಮ್ವರ್ಕ್ ಮಾಡು ಅಂದರೆ ಕೈ ಹೊರಟೋಗ್ಬಿಡುತ್ತಾ? ಎಲ್ಲಿ ಕೈ? ಎಲ್ಲೋಯ್ತು ಕೈ? ಎಲ್ಲಿ? ಆಚೆ ಇದೆಯಾ? ಆಚೆ ಯಾಕೋಯ್ತು ಕೈ? ಫೋರ್ ಹೋಯ್ತಾ? ಕೆಳಗಡೆ ವಾಕ್ ಮಾಡಕ್ಕೆ ಹೋಗಿದ್ಯಾ ನಿನ್ನ ಕೈ? ಈಗ ಬರೆಯೋಕೆ ಏನು ಮಾಡೋದು ಮತ್ತೆ? ನಂಗೆ ಗೊತ್ತಿಲ್ಲ. ಈಗ ಬರೀಬೇಕೀಗ. ನಾಳೆ ಟೆಸ್ಟ್ ಇದೆಯಲ್ಲ, ಬರೀಬೇಕು. ಹೆಂಗೆ ಬರಬೇಕು? ಅದಕ್ಕೆ ಹೋಗು, ವಾಕ್ ಹೋಗಿದ್ಯಲ್ಲ, ಕೈ ಕರ್ಕೊಂಬೋಗು. ಕೈ. ಈಗ ಹೋಮ್ವರ್ಕ್ ಮಾಡಬೇಕಲ್ಲ, ಕರ್ಕೊಂಬೋಗು ಕೈ. ನಾಳೆ ಟೆಸ್ಟ್ ಹೆಂಗೆ ಮಾಡ್ತೀಯಾ? ಹೋಗಲಿ, ನಂಗೆ ಗೊತ್ತಿಲ್ಲ. ಟೆಸ್ಟ್ ಹೇಗೆ ಬರೀತೀಯಾ? ಮ್ಯಾಮ್ ಕೇಳಿದ್ರೆ ಏನು ಹೇಳ್ತೀಯಾ? ಫೈನಲಿ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಇವಾಗ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಮುಗಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ಕೋಸಂಬರಿ ಮಾಡಿದ್ದೆ, ಅದನ್ನು ಶೇರ್ ಮಾಡ್ಕೊತಿದ್ದೀನಿ. ಸೌತೆಕಾಯಿನ ಈ ಥರ ಹಚ್ಕೊಂಡ್ರೆ ತುಂಬ ಸಣ್ಣದಾಗಿ ಹಚ್ಬೋದು. ಆಗ ನಾನು ಹೇಗೆ ಕೋಸಂಬರಿ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನೆಸಿದ್ದ ಹೆಸರು ಕಾಳು ಜೊತೆ ಸೌತೆಕಾಯಿನ ಆ ಥರ ಕಟ್ ಮಾಡಿಕೊಂಡು ಅದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಒಣಮೆಣ್ಸಿನು, ಕರಿಬೇವು ಸೊಪ್ಪು, ಎಣ್ಣೆ ಇಷ್ಟು ಹಾಕಿ ಒಂದು ಒಗ್ಗರಣೆ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ
ಸಾಕು. ನಾನಿಲ್ಲಿ ಮೆಣಸಿನ ಪುಡಿನೂ ಕೂಡ ಸೇರಿಸಿರಲಿಲ್ಲ, ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಕೋಸಂಬರಿ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನಾವು ಶಿವರಾತ್ರಿ ಹಬ್ಬನ ಈ ಥರ ಮಾಡಿದ್ದಾಯಿತು. ಹಾಗೆ ಶಿವ ಶಿವ ಅಂತ ಹೇಳಿ ಉಪ್ಪಿಟ್ಟು ಮತ್ತು ಕೋಸಂಬರಿ ತಿಂದಿದ್ದಾಯಿತು. ಹಾಗೆ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಯಿತು. ಆದರೆ ಒಂದೇ ಒಂದು ಕೆಲಸ ಆಗಲಿಲ್ಲ, ಬಟ್ಟೆ ಕ್ಲೀನ್ ಮಾಡೋದು. ಬಟ್ಟೆ ಕ್ಲೀನ್ ಮಾಡಿದೆ ಫ್ರೆಂಡ್ಸ್, ಆದರೆ ಅದನ್ನು ಅಜ್ಜಿ ಒಣಗೋಕ್ಕಾಗಲಿಲ್ಲ. ಅದೇ ಟೈಮಲ್ಲಿ ಕರೆಂಟ್ ತೆಗೆದ್ಬಿಟ್ಟು ನೀರು ಸ್ಟಾಪ್ ಆಗೋಯಿತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.